ಮೇನ್ ಟ್ರೆಂಚ್ಗಳು ಅದಾಯಿತು. ಸಬ್ ಟ್ರೆಂಚ್ಗಳು ನಿಮಗೆ 2 ಗಿಡ ಅಥವಾ 3 ಗಿಡ. ಅರೇಬಿಕಾದಲ್ಲಿ ಹೇಳ್ತಿರೋದು ಪೆಪ್ಪರ್ ಪ್ಲಾಂಟೇಶನ್ ಬಗ್ಗೆ. ಅರೇಬಿಕಾ ನಮ್ಮದು ಇದು ಕಟವಾ ಗಿಡ ಸ್ಪೇಸಿಂಗ್ ಬಂದು ನಿಮಗೆ ಇಲ್ಲಿ 5.5 ಅಡಿ ಇದೆ ಸ್ಪೇಸಿಂಗು. ಸೊ ಸಿಲ್ವರ್ ಸ್ಪೇಸಿಂಗು 20 ಫೀಟ್ ಇದೆ. 20 ಅಡಿಗೆ ಒಂದು ಮೆಣಸಿನ ಬೀಳು ಕೂತಿದೆ. ಸೊ 5.5 ಅಡಿಗೆ ಒಂದೊಂದು ಕಟವಾ ಗಿಡಗಳು ಕೂತಿದೆ. ಸೊ ನಾವೇನು ಮಾಡಿದ್ದೀವಿ, 12 ಅಡಿಗೆ ಒಂದೊಂದು 11 ಅಡಿಗೆ ಒಂದೊಂದು ಟ್ರೆಂಚ್, 11 ಅಡಿಗೆ ಒಂದೊಂದು ಟ್ರೆಂಚ್ ಇದೆ. ಸೊ ಒಂದೊಂದು ಕಡೆ 3 ಸಾಲಾಗಿದೆ. ಒಂದೊಂದು ಕಡೆ 11 ಅಡಿ, ಒಂದೊಂದು ಕಡೆ 17 ಅಡಿಗೆ ಒಂದೊಂದು ಟ್ರೆಂಚ್ ಇದೆ. ಒಂದೊಂದು ಕಡೆ 11 ಅಡಿಗಿದೆ. ಏನಕ್ಕೆ ಅಂದರೆ ಗಿಡಗಳ ಸಾಲು ರಿಪೇರ್ ಆಗ್ತವೆ. ಸೊ ಟ್ರೆಂಚ್ಗಳು ಕೂಡ ವ್ಯತ್ಯಾಸ ಆಗ್ತಾ ಹೋಗುತ್ತೆ. ಸೊ ಅದೇ ರೀತಿ ತೆಗೆಸ್ಕೊಳ್ಳಿ. ಪ್ಲಸ್ ಇನ್ನೊಂದೇನೆಂದರೆ ಮೆಣಸಿನ ಬೀಳು ಬಡ್ಡೆ ಮಣ್ಣನ್ನು ಏರಿಸ್ಕೊಳ್ಳಿ. ಸೊ ಏನು ಟ್ರೆಂಚ್ ತೆಗೆದಿರ್ತೀರ ಆ ಮಣ್ಣನ್ನು ಮೆಣಸಿನ ಬೀಳು ಬಡ್ಡೆಗೆ ಹಾಕಿ. ಸೊ ಇದಾದಮೇಲೆ ಸಬ್ ಟ್ರೆಂಚ್ಗಳು ಯಾವ ಥರ ಬೇಕು ಅಂದರೆ, ಸಬ್ ಟ್ರೆಂಚ್ಗಳು ಅಂದರೆ ಹಾರಿಜೆಂಟಲ್ ಟ್ರೆಂಚು ವರ್ಟಿಕಲ್ ಟ್ರೆಂಚ್ ತೆಗೆದಾದಮೇಲೆ ನಿಮಗೆ ಹಾರಿಜೆಂಟಲ್ ಟ್ರೆಂಚ್ಗಳು ಯಾವ ರೀತಿ ಇರಬೇಕು ಅಂತಂದರೆ, ಏನು ವರ್ಟಿಕಲ್ ಉದ್ದುದ ತೆಗೆಸಿರ್ತಿರಲ್ಲ ಟ್ರೆಂಚ್ಗಳು, ಆ ಟ್ರೆಂಚ್ಗಳಿಗಿಂತ ಅಡ್ಡಡ್ಡ ತೆಗೆಸಿರೋ ಟ್ರೆಂಚ್ಗಳು ಮೇಲಿರಬೇಕು. ಅಂದರೆ ಅದಕ್ಕಿಂತ ಆಳ ಹೋಗಬಾರ್ದು. ಏನಕ್ಕೆ ಅಂದರೆ ಮೇನ್ ಟ್ರೆಂಚ್ ಏನಿರುತ್ತೆ ಉದ್ದುದ ತೆಗೆಸಿರೋದು, ಅದಕ್ಕಿಂತ ಸಬ್ ಟ್ರೆಂಚ್ ಆಳ ಇದ್ದರೆ, ಅಂದರೆ ಅಡ್ಡಡ್ಡ ತೆಗೆಸಿರೋ ಟ್ರೆಂಚ್ ಆಳ ಇದ್ದರೆ ಮೇನ್ ಟ್ರೆಂಚಲ್ಲಿ ಬರೋ ನೀರೆಲ್ಲ ಒಳಗೆ ನುಗ್ಗಿಬಿಡುತ್ತೆ. ಅಂದರೆ ಅಡ್ಡ ಟ್ರೆಂಚಲ್ಲಿ ನುಗ್ಗುತ್ತೆ. ಅದನ್ನು ಯಾವಾಗಲೂ ಕೂಡ ಒಂದು 10 ಇಂಚು ಅಥವಾ 12 ಇಂಚು ಹೈಟ್, ಅಂದರೆ ಮಿನಿಮಮ್ 1 ಅಡಿ ಅಥವಾ ಅರ್ಧ ಅಡಿ ಹೈಟ್ ಎಲ್ಲರೂ ಇಟ್ಕೋಬೇಕಾಗುತ್ತೆ ನೀವು. ಇಲ್ಲ ಅಂದರೆ ಸೀದಾ ಬಂದಿದ್ದು ಮೇಲ್ಗಡೆಯಿಂದ ಹರ್ಕೊಬಂದಿದ್ದು ನೀರೆಲ್ಲ ಸೀದಾ ಒಳಗಡೆ ನುಗ್ಗಿಬಿಡುತ್ತೆ ತೋಟದೊಳಗೆ. ಆ ಥರ ಆಗಬಾರ್ದು. ಸೊ ಮೇನ್ ಸಬ್ ಟ್ರೆಂಚ್ ಅಡ್ಡಡ್ಡ ತೆಗ್ದಿರೋ ಟ್ರೆಂಚ್ಗಳನ್ನ ಹೈಟಲ್ಲಿ ಇಟ್ಕೊಳ್ಳಿ. ಸೊ ಮೇಯ್ನಲ್ಲಿ ಸಬ್ ಟ್ರೆಂಚ್ಗಳು ಬಂದು ನಿಮಗೆ 2 ಸಾಲು ಅಥವಾ 3 ಸಾಲಿಗೆ ತೆಗೆಸ್ಕೊಳ್ಳಿ. ಆ 3 ಸಾಲಲ್ಲಿ ಸೊ ಆ ಕಡೆ ಒಂದು ಸಬ್ ಟ್ರೆಂಚಿಗೆ ಅಂದರೆ 17 ಅಡಿ ಏನು ಗ್ಯಾಪ್ ಇರುತ್ತೆ 3 ಸಾಲಿಗೆ ಒಂದೊಂದು. ಸೊ ಆ 3 ಸಾಲಿಗೆ ಆ ಕಡೆ ಟ್ರೆಂಚಿಗೂ ಮತ್ತು ಈ ಕಡೆ ಟ್ರೆಂಚು ಕನೆಕ್ಟ್ ಆಗೋ ಥರ ಮಧ್ಯದಲ್ಲೆಲ್ಲರೂ ಒಂದು ಟ್ರೆಂಚ್ ಹೊಡಿಸಿ. ಅಂದರೆ ಅಡ್ಡಡ್ಡ ಟ್ರೆಂಚ್ ನಾನು ಹೇಳ್ತಾ ಇರೋಂಥದ್ದು. ಆ ಥರ ಹೊಡಿಸಿದಾಗ ಏನಾಗುತ್ತೆ, ಮೇಲ್ಗಡೆಯಿಂದ ಬಂದಿದ್ದ ನೀರೆಲ್ಲ 3 ಸಾಲಲ್ಲಿ ಮೇಲ್ಗಡೆಯಿಂದ ಕರೆಕ್ಟಾಗಿ ನೀರೆಲ್ಲ ಬಂದು ಅಡ್ಡ ಕಟ್ ಮಾಡಿರ್ತಿಲ್ಲ ಟ್ರೆಂಚಲ್ಲಿ, ಸಬ್ ಟ್ರೆಂಚಲ್ಲಿ ಅಲ್ಲಿ ಬಂದು ನೀರು ಇಳಿಯುತ್ತೆ. ಸೊ ಅದ ನಂತರ ಅದನ್ನು ಮೇನ್ ಟ್ರೆಂಚಿಗೆ ಕನೆಕ್ಟ್ ಮಾಡಿ. ಬಟ್ ಮೇನ್ ಟ್ರೆಂಚ್ ಮೇಲ್ಗಡೆ ಇರಲಿ. ಸೊ ಇದೊಂದು ಮೇನ್ ಪಾಯಿಂಟು, ಎಲ್ಲರೂ ಹೊಸ ತೋಟ ಮಾಡಬೇಕಾಗಿದ್ರೆ ಎಲ್ಲರೂ ತಿಳ್ಕೊಬೇಕಾಗಿರೋಂಥದ್ದು. ಸೊ ಇದು ಮೇನ್ ಇಂಪಾರ್ಟೆಂಟು. ಸಬ್ ಟ್ರೆಂಚ್ ಯಾವತ್ತೂ ಕೂಡ ಅಡ್ಡಡ್ಡ ತೆಗೆಸಿರೋ ಟ್ರೆಂಚ್ಗಳು ಮೇನ್ ಟ್ರೆಂಚ್ಗಿಂತ ಆಳ ಇರಬಾರ್ದು. ಮೇನ್ ಟ್ರೆಂಚ್ಗಿಂತ ಆಳ ಇದ್ರೆ ಏನಾಗುತ್ತೆ, ಬಂದಿದ್ದ ನೀರೆಲ್ಲ ಸೀದಾ ಒಳಗಡೆ ಹೋಗಿ ಮತ್ತೆ ನಿಮಗೆ ತೋಟದಲ್ಲಿ ಹೆಂಗಿರು ಶೀತ ಆಗುತ್ತೆ. ಅದ್ರ ಬದಲು ಒಂದು ಅರ್ಧ ಅಡಿ ಅಥವಾ 3/4 ಅಡಿ ಮೇಲಿಟ್ಟರೆ ನಿಮಗೆ ಒಳ್ಳೆಯದಾಗುತ್ತೆ ಅಂತ ಹೇಳ್ಬೋದು.